ಇಟ್ಸ್ ಸಂಡೇ ಮಾರ್ನಿಂಗ್. ಇನ್ನ ಇವತ್ತಿನ ಬೆಳಗಿನ ತಿಂಡಿಗೆ ಗೊಜ್ಜು ಅವಲಕ್ಕಿ ಹಾಗೆ ಒಂದ್ ಸ್ವಲ್ಪ ಸ್ವೀಟ್ ಅವಲಕ್ಕಿ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಕರಿಬೇವೆಲ್ಲ ಖಾಲಿ ಆಗಿತ್ತು, ಸರಿ ತಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿ ತಗೊಂಬಂದು ಸ್ವಲ್ಪ ಹುಣಸೆ ಹಣ್ಣನ್ನ ಕೂಡ ನೆನ್ಸಿಟ್ಕೊಂಡಿದ್ದೀನಿ. ಇನ್ನು ಕರಿಬೇವೆಲ್ಲ ಬಿಡಿಸಿಟ್ಕೊಳ್ಳೋದ್ರಲ್ಲಿ ಹುಣಸೆ ಹಣ್ಣು ಕೂಡ ನೆನೆಯತ್ತ ಅಂತ ಹೇಳ್ಬಿಟ್ಟು ಫಸ್ಟ್ ಹುಣಸೆ ಹಣ್ಣ ನೆನ್ಸಿಟ್ಕೊಂಡು ಇನ್ನು ಕರಿಬೇವನ್ನೆಲ್ಲ ಬಿಡಿಸಿಟ್ಕೊಂಡು ಅದನ್ನ ಕೂಡ ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡ್ಬಿಟ್ಟೆ. ಇನ್ನು ಗೊಜ್ಜು ಅವಲಕ್ಕಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದ್ 2 ಕಪ್ ಆಗೋಷ್ಟು ಅವಲಕ್ಕಿನ ಪಲ್ಸ್ ಮಾಡಲ್ ಇಟ್ಕೊಂಡು ಈ ತರ ಗ್ರೈಂಡ್ ಮಾಡ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಅವಲಕ್ಕಿನ ಒಂದ್ 2 ರಿಂದ 3 ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಸ್ವಲ್ಪನೂ ನೀರ್ ಇಲ್ಲದೆ ಇರೋ ತರ ಈ ತರ ಹಿಂಡ್ಕೊಂಡು ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇನ್ನ ಮೊದಲು ಸ್ವೀಟ್ ಅವಲಕ್ಕಿ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆ ಒಂದ್ ಸ್ವಲ್ಪ ಆಗೋಷ್ಟು ಅವಲಕ್ಕಿನ ನೀಟಾಗಿ ತೊಳೆದು ಸೇರಿಸ್ಕೊಂಡು ಇನ್ನು ಈ ಕಡೆ ಹುಣಸೆ ಹಣ್ಣು ನೆನ್ಸಿಟ್ಟಿದ್ದೆ ಅಲ್ವಾ ಅದ್ರ ರಸನ ಕೂಡ ಹಿಂಡ್ಕೊಂಡು ಇನ್ನು ಸ್ವೀಟ್ ಅವಲಕ್ಕಿಗೆ ಮತ್ತೆ ಗೊಜ್ಜು ಅವಲಕ್ಕಿ ಒಂದ್ ಸ್ವಲ್ಪ ಕಾಯಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನ ಕೂಡ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟೆ. ಹಾಗೆ ಒಂದ್ ಸ್ವಲ್ಪ ಏಲಕ್ಕಿ ಪೌಡರ್ನ ಕೂಡ ರೆಡಿ ಮಾಡ್ಕೊಂಡು ಈಗ ಒಂದು ಪಾತ್ರೆಗೆ ನೆನ್ಸಿಟ್ಕೊಂಡಿರುವಂತ ಬಾಳೆಹಣ್ಣು ಸ್ವೀಟ್ಗೆ ತಕ್ಕಂತೆ ಬೆಲ್ಲನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪೌಡರ್ನ ಕೂಡ ಸೇರಿಸ್ಕೊಂಡು ಕಾಯಿನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಹಾಲನ್ನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ತಿಟ್ಕೊಂಡು ಇನ್ನು ಗೊಜ್ಜು ಅವಲಕ್ಕಿ ಮಾಡ್ಕೊಳ್ಳೋದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾರಿನ ಪುಡಿ ಹಾಗೆ ರುಚಿಗೆ ತಕ್ಕಂತೆ ಬೆಲ್ಲ, ರುಚಿಗೆ ತಕ್ಕಂತೆ ಉಪ್ಪು, ನೆನ್ಸಿಟ್ಕೊಂಡಿರುವಂತ ಹುಣಸೆ ಹಣ್ಣಿನ ನೀರನ್ನ ಕೂಡ ಸೇರಿಸ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ತಿಟ್ಕೊಂಡು ಇನ್ನು ಗೊಜ್ಜು ಅವಲಕ್ಕಿ ಮಾಡ್ಬೇಕಾದ್ರೆ ಉಪ್ಪು ಖಾರ ಸ್ವೀಟು ಕರೆಕ್ಟ್ ಆಗಿತ್ತು ಅಂತಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಗೊಜ್ಜು ಅವಲಕ್ಕಿ. ಇನ್ನು ಒಗ್ಗರಣೆಗೆ ಒಂದು ಬಾಣಲಿಗೆ ಒಂದ್ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಣಮೆಣಸಿನಕಾಯಿ, ಕರಿಬೇವನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಕಾಯಿ ತುರಿನ ಕೂಡ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೆನ್ಸಿಟ್ಕೊಂಡಿರುವಂತ ಅವಲಕ್ಕಿನ ಕೂಡ ಸೇರಿಸಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿನ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಗೊಜ್ಜು ಅವಲಕ್ಕಿ ತುಂಬಾ ಚೆನ್ನಾಗಿ ರೆಡಿ ಆಗಿರುತ್ತೆ. ಇನ್ನು ಈ ತರ ಕಾಲದ ಅವಲಕ್ಕಿ ಜೊತೆ ಸ್ವೀಟ್ ಅವಲಕ್ಕಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಲ್ ಮಿಕ್ಸ್ ಮಾಡ್ಕೊಳ್ಳೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗ್ಬಿಟ್ಟಿತ್ತು, ಸೊ ಹಂಗಾಗಿ ಇದು ತೋರಿಸಲಿಲ್ಲ. ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ರುಚಿಯಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.